ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಇದರಿಂದಾಗಿ ಮತ್ತೆ ಪ್ರಯಾಣಿಕರ ಪರದಾಟ. ಬೈಯಪ್ನಲ್ಲಿ ಗರುಡಾಚಾರ್ಪಾಳ್ಯ ಮಾರ್ಗ ಮಧ್ಯದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ವೈಟ್ ಫೀಲ್ಡ್ನಿಂದ ಚಲ್ಲಘಟ್ಟದವರೆಗೆ ಈಗ ಪ್ರಯಾಣಕ್ಕೆ ತೊಂದರೆ ಆಗ್ತಾ ಇದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಪ್ರಯಾಣಿಕರು. ಮೆಟ್ರೋ ನೇರಳೆ ಮಾರ್ಗದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ. ಗರುಡಾಚಾರ್ಪಾಳ್ಯ ಬೈಯಪ್ಪನಹಳ್ಳಿ ನಡುವಿನ ಏನೋ ಸಿಗ್ನಲ್ ಸಮಸ್ಯೆ ಆಗಿದೆಯಂತೆ. ಹಾಗಾಗಿ ಈಗ ಪ್ರಯಾಣ ಸ್ಥಗಿತವಾಗಿದೆ. ಅಗೈನ್ ಇದೇ ಲೈನಲ್ಲೇ ಜಾಸ್ತಿ ಆಗ್ತಾ ಇರೋದು ಟೆಕ್ನಿಕಲ್ ಪ್ರಾಬ್ಲಮ್ಸ್. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರು ಎಷ್ಟು ಜನ ಇದ್ದಾರೆ ನೋಡಿ. 5-5 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಿತ್ತು, ಎಲ್ಲ ಹತ್ಕೊಂಡು ಹೊರಟೋಗ್ತಾ ಇದ್ರು. 1 ಗಂಟೆ ಟ್ರೈನ್ ಬರಲಿಲ್ಲ ಅಂತಂದರೆ ಪ್ರಯಾಣಿಕರ ಸಂಖ್ಯೆ ನೋಡಿ ಹೇಗಿದೆ ಅಂತ. ಇವತ್ತು ವರ್ಕಿಂಗ್ ಡೇ ಬೇರೆ, ಪೀಕ್ ಅವರ್ ಬೇರೆ. ಎಲ್ಲ ಆಫೀಸ್ಗಳಿಗೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಮೆಟ್ರೋ ಮೇಲೇ ಡಿಪೆಂಡ್ ಆಗಿರ್ತಾರೆ. ಪಾಪ ಬಹಳ ಸಮಸ್ಯೆ ಆಗಿಬಿಡುತ್ತೆ. ಬೈ ರೋಡ್ ಹೋಗಬೇಕು ಅಂದರೆ ಅವ್ರ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಡಬಲ್ ದ ಟೈಮ್ ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಯಾವಾಗಲೂ ಈ ನೇರಳೆ ಮಾರ್ಗದಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿರ್ತಲ್ಲ, ಯಾಕೆ ಈಗೇನಾಗಿದೆ? ಈಗ ಸಿಗ್ನಲಿಂಗ್ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಗರುಡಾಚಾರ್ಪಾಳ್ಯ ಜೊತೆಗೆ ಬೈಯಪ್ಪನಹಳ್ಳಿ ಆ ಒಂದು ಮಾರ್ಗದ ಮಧ್ಯೆ ಸಿಗ್ನಲಿಂಗ್ ಸಮಸ್ಯೆ ಆಗಿದೆ. ಇದು ಆಗಿರೋದು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ. ಸೊ ಹೀಗಾಗಿ ಮೆಟ್ರೋ ರೈಲ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ, ವಿಳಂಬ ಆಗ್ತಾ ಇದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ಟ್ರೈನ್ ಮಾತ್ರ ಮೂವಿಂಗ್ ಆಗ್ತಾ ಇದೆ. ಇದರಿಂದಾಗಿ ಪೀಕ್ ಅವರ್ಸ್ ಗಳಲ್ಲಿ ಅಥವಾ ಕಚೇರಿ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂತ ಪ್ರಯಾಣಿಕರು ಏಕಕಾಲಕ್ಕೆ ಬರ್ತಾ ಇರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಮಾವಣೆ ಆಗಿದೆ. ಸೊ ಅವರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಒಂದಿಷ್ಟು ಪ್ರಯಾಣಿಕರು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಅರ್ಧ ಗಂಟೆ ಆದ್ರೂ ಕೂಡ ಅಂದ್ರೆ ಮೂವಿಂಗ್ ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಒಂದಿಷ್ಟು ಭದ್ರತಾ ಸಿಬ್ಬಂದಿಗಳ ಜೊತೆ ವಾಗ್ವಾದಕ್ಕೆ ಕೂಡ ಈಗ ಪ್ರಕಾಶ್, ಚಲ್ಲಘಟ್ಟದ ಕಡೆಯಿಂದ ಕೆಂಗೇರಿ ಕಡೆಯಿಂದ ಬರ್ತಕ್ಕಂಥ ಪ್ರಯಾಣಿಕರು ಎಲ್ಲಿ ತನಕ ಪ್ರಯಾಣ ಮಾಡಬಹುದು? ಪ್ರಕಾಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ಚಲ್ಲಘಟ್ಟ ಕೆಂಗೇರಿ ಕಡೆಯಿಂದ ಬರ್ತಕ್ಕಂಥವ್ರು ವೈಟ್ ಫೀಲ್ಡ್ ತನಕ ಹೋಗುವಂತಹ ಮಾರ್ಗ ಇದು ನೇರಳೆ. ಈ ನೇರಳೆ ಮಾರ್ಗದಲ್ಲಿ ಪದೇ ಪದೇ ಟೆಕ್ನಿಕಲ್ ಇಶ್ಯೂಸ್. ಇತ್ತೀಚೆಗಂತೂ ನಮ್ಮ ಮೆಟ್ರೋದಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೇ ಇದೆ. ಓಕೆ, ನನ್ನ ಕೊಲೀಗ್ ಪ್ರಕಾಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ತಾವು ಹೇಳ್ತಾ ಇದ್ರಿ ಈಗ ನಮ್ಮ ಚಲ್ಲಘಟ್ಟ ಕೆಂಗೇರಿ ಕಡೆಯಿಂದ ಬರ್ತಕ್ಕಂಥ ಪ್ರಯಾಣಿಕರು ಎಲ್ಲಿ ತನಕ ಪ್ರಯಾಣ ಮಾಡ್ಬೋದು, ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ, ಮತ್ತು ಈ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ? ಈಗಾಗಲೇ ಇನ್ನೂ 1-2 ಗಂಟೆಗಳು ಬೇಕಾಗುತ್ತೆ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ಈಗ BMRCL ನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ವೈಟ್ ಫೀಲ್ಡ್ ತನಕಲೂ ಕೂಡ ಹೋಗುತ್ತೆ, ಆದ್ರೆ ಹೋಗುವಂತ ಸಮಯ ಏನಿದೆಯಲ್ಲ ಅದು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಸಹಜವಾಗಿ ಈಗ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಕೂಡ ಪ್ರಯಾಣಿಕರು ಅಲ್ಲಿ ಅಂದ್ರೆ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಕ್ಯಾಬು ಆಟೋಗಳ ಮೊರೆ ಕೂಡ ಹೋಗ್ತಾ ಇದ್ದಾರೆ, ಹೊರಗಡೆ ಕೂಡ ಬರ್ತಾ ಇದ್ದಾರೆ. ಮೆಟ್ರೋ ನಿಲ್ದಾಣದ ಒಳಗಿಂದ ಹೊರಭಾಗಕ್ಕೆ ಕೂಡ ಬರ್ತಾ ಇದ್ದಾರೆ. ಒಂದಿಷ್ಟು ಜನರು ಮಾತನಾಡಿಸ್ತೀನಿ ನಾನು. ಸರಿ, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರು ಒಳಗಡೆ? ರಶ್ ಹೆಂಗಿದೆ? ತುಂಬಾ ರಶ್ ಇದೆ. ಒಂದು 20 ನಿಮಿಷದಿಂದ ವೇಟ್ ಮಾಡಿದೆ, ಸರಿ ಹೋಗೋ ಥರ ಕಾಣಲಿಲ್ಲ. ಆಚೆ ಬಂದೆ, ಕ್ಯಾಬು ರ್ಯಾಪಿಡೋ ಯಾವುದು ಬುಕ್ ಆಗ್ತಿಲ್ಲ. ನೋಡ್ಬೇಕು ಯಾವ್ದು ಸಿಗುತ್ತೆ. ಎಷ್ಟು ಗಂಟೆಯಿಂದ ಈ ಸಮಸ್ಯೆ ಸರ್? ಬಹುಶಃ 8:45 ಶುರುವಾಗಿದೆ. ನಾನು ಬಂದಾಗ 8:45 ಬಂದೆ, ಅವಾಗಿಂದ ಏನು ಸಿಗ್ತಿಲ್ಲ. ಏನ್ ಹೇಳ್ತಿದ್ದಾರೆ? ಟೆಕ್ನಿಕಲ್ ಇಶ್ಯೂ ಅಂತಿದಾರ ಅಥವಾ? ಇಲ್ಲ, ಟೆಕ್ನಿಕಲ್ ಇಶ್ಯೂ ಏನು ಗೊತ್ತಿಲ್ಲ. ಒಂದು ಖಾಲಿ ರೈಲ್ ಬಂತು, ತುಂಬಾ ಕ್ರೌಡ್ ಇದೆ, ಅವ್ರಿಗೂ ಪಾಪ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಸುಮ್ಮನೆ ವೇಟ್ ಮಾಡೋದು ಬೇಡ ಅಂತ ಆಚೆ ಬಂದೆ. ನೀವು ಎಲ್ಲಿಗೆ ಹೋಗೋರು? ಎಲ್ಲಿಂದ ಎಲ್ಲಿ ತನಕ ಕನೆಕ್ಟಿವಿಟಿ ಇದೆ ಅಂದ್ರೆ? ನಾನು MG ರೋಡ್ಗೆ ಹೋಗ್ಬೇಕಿತ್ತು, ವೈಟ್ ಫೀಲ್ಡ್ ತನಕನೂ ಹೋಗೋರು ತುಂಬಾ ಜನ ಕಾಯ್ತಿದ್ದಾರೆ. ಗೊತ್ತಿಲ್ಲ, ನೋಡ್ಬೇಕು. ಸಹಜವಾಗಿ ಈಗ ಎಂಟ್ರೆನ್ಸ್ ಅಲ್ಲಿ ಕೂಡ ಈಗ ಡೋರ್ ಅನ್ನ ಕೂಡ ಲಾಕ್ ಮಾಡಿದ್ದಾರೆ. ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ, ಡೋರ್ ಅನ್ನ ಲಾಕ್ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರಿ ಆಗುವಂತವ್ರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಎಕ್ಸಿಟ್ ಅಂದ್ರೆ ಒಳಭಾಗದಿಂದ ಹೊರಗೆ ಯಾರೆಲ್ಲ ಬರ್ತಾರೆ ಪ್ರಯಾಣಿಕರ ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಭದ್ರತಾ ಸಿಬ್ಬಂದಿಗಳು ಕೂಡ ಇದೀಗ ಪ್ರಯಾಣಿಕರನ್ನ ತಡೆ ಹಿಡಿದಿರುವಂಥದ್ದು ಕೂಡ. ಸೊ ಇನ್ನೂ ಒಂದಿಷ್ಟು ಪ್ರಯಾಣಿಕರನ್ನ ಮಾತನಾಡಿಸ್ತೇನೆ.
ಮೇಡಮ್ ಹೇಳಿ, ಎಲ್ಲಿಗೆ ಹೋಗೋರು? ಹತ್ತಿಗುಪ್ಪೆ. ಓಕೆ, ಏನು ಸಮಸ್ಯೆ ಆಗ್ತಿದ್ಯಾ? ಹೌದು. ಓಕೆ, ಸಹಜವಾಗಿ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಸರ್ ಹೇಳಿ, ಎಲ್ಲಿಗೆ ಹೋಗೋರು? ಇಲ್ಲ ನಾ தெரியாது ತೆಲಂಗಾಣ. ಓಕೆ, ಸಹಜವಾಗಿ ಇವರು ಕೂಡ ಒಬ್ರು ವಾಪಸ್ ಬರ್ತೀವಿ. ಸರ್ ಎಲ್ಲಿಗೆ ಹೋಗೋರು? I can understand Hindi or English, sorry. ಓಕೆ, ಸಹಜವಾಗಿ ಇನ್ನೂ ಕೂಡ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಒಂದಿಷ್ಟು ಪ್ರಯಾಣಿಕರು ಏನು ಒಳಭಾಗದಲ್ಲಿದ್ದರು, ಸುಮಾರು ಹೊತ್ತಿಂದ ಕೂಡ ಟ್ರೈನ್ ವಿಳಂಬ ಆಗ್ತಿದೆ ಅನ್ನುವಂಥ ಕಾರಣಕ್ಕಾಗಿ ಎಕ್ಸಿಟ್ ಆದರು. ಸೊ ಈಗ ಇಲ್ಲಿಂದ ಯಾರು ಎಂಟ್ರಿ ಆಗ್ತಾರೆ ಅವರುಗಳಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಎಕ್ಸಿಟ್ ಆದಂಥವ್ರಿಗೆ ಅವರನ್ನು ಮತ್ತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸಹಜವಾಗಿ ಓಕೆ ಮೇಡಮ್ ಹೇಳಿ, ಒಳಗಿಂದ ಬಂದ್ರ ಎಷ್ಟೊತ್ತಿಂದ ವೇಟ್ ಮಾಡ್ತಾರೆ? ಸರ್ ನಾವು ಆಚೆಯಿಂದನೇ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಂದ ಮೇಡಮ್? ಇಲ್ಲಿ ಒಂದು ಹಾಫ್ ಆನ್ ಅವರ್ ಆಯ್ತು ಸರ್. ಇಲ್ಲಿಂದ ಬಿಡ್ತಾ ಇಲ್ವಾ? ಬಿಡ್ತಾ ಇಲ್ಲ. ಹೌದು, ಏನಂತಿದ್ದಾರೆ? ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ. ಓಕೆ, ಸಹಜವಾಗಿ ಇಲ್ಲಿಂದ ಎಂಟ್ರಿ ಆಗುವಂತಹ ಪ್ಯಾಸೆಂಜರ್ಗಳನ್ನು ಯಾವುದೇ ಕಾರಣಕ್ಕೂ ಒಳ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿಂದ ಎಕ್ಸಿಟ್ ಯಾರು ಆಗ್ತಿದ್ದಾರೆ ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ. ಮತ್ತೆ ಈ ಥರ ಟೆಕ್ನಿಕಲ್ ರೀಸನ್ಸ್ ಕೊಟ್ಟರೆ ಜನ ಒಪ್ಪಲ್ಲ. ಯಾಕೆ ಅಂತಂದರೆ ಇದಕ್ಕೆ ಒಗ್ಬಿಟ್ಟಿರ್ತಾರೆ ಜನ. ಒಗ್ಗಿರ್ತಾರೆ ಅಂತಂದರೆ ಅಡಿಕ್ಟ್ ಆಗಿರ್ತಾರೆ, ಬೇರೆ ದಾರಿ ಇಲ್ಲ ಅವ್ರಿಗೆ. ನಿಮಗೆ ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ ಹೋಗೋದಕ್ಕೆ ಬೈ ರೋಡ್ 2.5 ಗಂಟೆ ಬೇಕು. ಅದರ ಬದಲು ನೀವು 1 ಅವರ್ನಲ್ಲಿ ಟ್ರೈನಲ್ಲಿ ಹೋಗ್ತೀನಿ ಅಂತಂದರೆ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಜನ. ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಪೀಕ್ ಅವರ್ಸಲ್ಲಿ ಯಾವಾಗಲೂ ರೀಸನ್ ಹೇಳ್ತಾ ಕೂತಿದ್ರೆ ಕೇಳಲ್ಲ ಅಷ್ಟೇ.